ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯು ಪಿ ಐ ಯೂಸರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಇವಾಗ ಯು ಪಿ ಐನಿಂದ ಒಂದು ಹೊಸ ನ್ಯೂ ಫೀಚರ್ಸ್ ಲಾಂಚ್ ಮಾಡಿದ್ದಾರೆ. ಅದು ಏನಪ್ಪ ಫೀಚರ್ಸ್, ಆ ಒಂದು ಫೀಚರ್ಸ್ ನೇಮ್ ಏನಪ್ಪ ಅಂದರೆ ಇವಾಗ ಯು ಪಿ ಐ ಸರ್ಕಲ್ ಅಂತ ಬಂದ್ಬಿಟ್ಟು ಒಂದು ಹೊಸ ನ್ಯೂ ಫೀಚರ್ಸ್ ಲಾಂಚ್ ಮಾಡಿದ್ದಾರೆ ಯು ಪಿ ಐ. ಈ ಯು ಪಿ ಐ ಸರ್ಕಲ್ ಅಂದರೆ ಏನು ಮತ್ತು ಅದ್ರ ಜೊತೆಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಅದ್ರ ಜೊತೆಗೆ ಇದರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲು. ಈ ಯು ಪಿ ಐ ಸರ್ಕಲ್ ಅಂದರೆ ಏನು ಮತ್ತು ಅದ್ರ ಜೊತೆಗೆ ಈ ಯು ಪಿ ಐ ಸರ್ಕಲ್ನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸು ಮತ್ತು ಇದನ್ನ ಯಾವ ರೀತಿ ನಾವು ವರ್ಕ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಯೂಸ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಅಂತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಟರ್ನ್ ಟನ್ ಅಂತ ಕ್ಲಿಕ್ ಮಾಡುತ್ತೆ. ಇವತ್ತು ಒಂದು ಸ್ಟಾರ್ಟ್ನ ಬನ್ನಿ. ಇದೇ ಖುಷಿಯಲ್ಲಿ ಹಂಗೆ ಒಂದು ಲೈಕ್ ಮಾಡ್ಕೊಂಬೇಡಿ ಪಟ್ನ ಈ ಒಂದು ವಿಡಿಯೋ ಅಂತ ಬನ್ನಿ. ಮೊದಲು ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್. ಯು ಪಿ ಐ ಸರ್ಕಲ್ ಇದು ಎನ್ ಪಿ ಸಿ ಐ ಅವ್ರ ಕಡೆಯಿಂದ ಇದೊಂದು ಯು ಪಿ ಐ ಸರ್ಕಲ್ ಅಂತ ಒಂದು ಫೀಚರ್ಸ್ ಲಾಂಚ್ ಮಾಡಿದ್ದಾರೆ, ಅಂದರೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಫೀಚರ್ಸ್ ಈಗ ಸಡನ್ ಬಂದ್ಬಿಟ್ಟು 2 ಅಪ್ಲಿಕೇಶನಲ್ಲಿ ಅವೈಲೇಬಲ್ ಇದೆ. ಯಾವ್ಯಾವ ಅಪ್ಲಿಕೇಶನ್? ಒಂದು ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಕೂಡ ನಿಮಗೆ ಯು ಪಿ ಐ ಸರ್ಕಲ್ ಅಂತ ತೋರಿಸುತ್ತೆ. ಇಲ್ಲ ಅಂದರೆ ಭೀಮ್ ಅಪ್ಲಿಕೇಶನ್ ಅಂತ ಒಂದಿದೆ, ಆ ಭೀಮ್ ಅಪ್ಲಿಕೇಶನ್ ಅಲ್ಲಿ ಕೂಡ ತೋರಿಸುತ್ತೆ ಯು ಪಿ ಐ ಸರ್ಕಲ್ ಅಂತ ಬಂದ್ಬಿಟ್ಟು. ಈ ಯು ಪಿ ಐ ಸರ್ಕಲ್ ಅಂದರೆ ಏನು? ಈ ಯು ಪಿ ಐ ಸರ್ಕಲ್ ಅಂದರೆ ಏನು, ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯು ಪಿ ಐ ಸರ್ಕಲ್ ಅಂದರೆ ಯಾವ ರೀತಿ ಒಂದು ಫ್ಯಾಮಿಲಿ ಇದ್ದಂಗೆ. ಅಂದರೆ ಫ್ಯಾಮಿಲಿ ಅಂದರೆ ಏನಂದರೆ ನೀವು 5 ಜನರ ಒಂದು ಫ್ಯಾಮಿಲಿ ಗ್ರೂಪ್ ಯಾವ ರೀತಿ ಮಾಡ್ತಾರೆ, ಒಂದು ಗ್ರೂಪ್ ಮಾಡ್ತಾರೆ, ಅದೇ ರೀತಿ ಕೂಡ ಯು ಪಿ ಐ ಸರ್ಕಲ್ ಅಂತ ಒಂದು ಫ್ಯಾಮಿಲಿ ಒಂದು ಗ್ರೂಪ್ ಮಾಡ್ಕೊಳ್ಬೋದು. ಆ ಗ್ರೂಪ್ ಯಾವ ರೀತಿ ಇರಬೇಕಾದ್ರೆ ನೀವು ಅವ್ರಿಗೆ ಏನು ಮಾಡೋದು, ನಿಮ್ಮ ಒಂದು ಬ್ಯಾಂಕ್ ಅಮೌಂಟ್ ಏನಿಲ್ಲ ಆ ಅಮೌಂಟು ಯಾರು ಬೇಕಾದ್ರೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಅಂದರೆ ಡೈರೆಕ್ಟಾಗಿ ಅವ್ರ ಮೊಬೈಲ್ ಮೂಲಕ ಯಾರು ಬೇಕಾದ್ರೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ 5 ಜನರದ್ದು ಒಂದು ನೀವು ಟ್ರಾನ್ಸಾಕ್ಷನ್ ಪರ್ಮಿಷನ್ ಕೊಡ್ಬೋದು. ಅಂದರೆ ಫ್ಯಾಮಿಲಿ ಕಟ್ಬೋದು, ಒಂದು ಫ್ಯಾಮಿಲಿ ಆ್ಯಡ್ ಮಾಡ್ಕೊಂಡು ನೀವು ಯು ಪಿ ಐ ಮಾಡ್ಕೊಳ್ಳೋ ಪರ್ಮಿಷನ್ ಅವ್ರಿಗೆ ಕೊಡ್ಬೋದು. ಇದರಲ್ಲಿ ಯು ಪಿ ಐ ಸರ್ಕಲ್ನಲ್ಲಿ 2 ಸ್ಟೆಪ್ ಬರುತ್ತೆ. ಒಂದು ಪಾರ್ಷಲ್ ಡೆಲಿಗೇಷನ್ ಅಂತ ಬರುತ್ತೆ, ಇನ್ನೊಂದು ಸೆಕೆಂಡ್ ಬಂದ್ಬಿಟ್ಟು ಫುಲ್ ಡೆಲಿಗೇಷನ್ ಅಂತ ಬರುತ್ತೆ. ಅಂದರೆ ಫುಲ್ ಡೆಲಿಗೇಷನ್ ಅಂತ ಬಂದ್ಬಿಟ್ಟು ಬರುತ್ತೆ. ಈ ಪಾರ್ಷಲ್ ಡೆಲಿಗೇಷನ್ ಅಂದರೆ ಏನು, ಮೇನ್ ಇಂಪಾರ್ಟೆಂಟ್ 2 ಸ್ಟೆಪ್ ಇದೆ. ಈಗ ನಾನು ನಿಮಗೆ ಮೊದಲನೇ ಸ್ಟೆಪ್ ಹೇಳ್ಬಿಡ್ತೀನಿ. ಪಾರ್ಷಲ್ ಡೆಲಿಗೇಷನ್ ಅಂದರೆ ಏನಪ್ಪ ಅಂದರೆ ತುಂಬ ಸಿಂಪಲ್. ಈ ಒಂದು ನೇಮ್ನಲ್ಲಿ ಇದೆ, ನಿಮಗೆ ಅರ್ಥ ಆಗುತ್ತೆ ಏನಪ್ಪ. ಈ ಪಾರ್ಷಲ್ ಡೆಲಿಗೇಷನ್ ಅಂದರೆ ನೀವು ಅವರಿಗೆ ಪರ್ಮಿಷನ್ ಕೊಡೋದು. ಪರ್ಮಿಷನ್ ಯಾವ ರೀತಿ ಅಂದರೆ ನಾನ್ ಪರ್ಮಿಷನ್, ಅಂದರೆ ಅವ್ರಿಗೆ ನೀವು ಫ್ಯಾಮಿಲಿಯಲ್ಲಿ ಗ್ರೂಪಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಅವ್ರನ್ನ. ಅಂದರೆ ಪಾರ್ಷಲ್ ಡೆಲಿಗೇಷನ್ ಮೂಲಕನೂ ಅವ್ರನ್ನ ಆ್ಯಡ್ ಮಾಡ್ಕೊಳ್ಬೋದು. 5 ಜನ ಲಿಮಿಟ್ ಇದೆ, ಜಸ್ಟ್ 5 ಜನ ನೀವು ಆ್ಯಡ್ ಮಾಡ್ಕೊಂಡು ಅವರು ಏನಾದರೂ ನಿಮ್ಮೊಂದು ಅಮೌಂಟು ಎಲ್ಲಿಯಾದರೂ ಶಾಪ್ ಹೋದಾಗ, ಎಲ್ಲಿಯಾದರೂ ಮಾರ್ಕೆಟಿಂಗ್ ಹೋದಾಗ ಜಸ್ಟ್ ಅವರು ಏನಾದರೂ ಒಂದು ಅಮೌಂಟ್ ಪೇ ಮಾಡ್ತಿದ್ದಾರೆ. ಅಂದರೆ ಅದು ಅಮೌಂಟ್ ಯಾರು ನಿಮ್ಮ ಅಕೌಂಟಿಂದ ಪೇ ಮಾಡ್ತಾರೆ, ಜಸ್ಟ್ ಅಮೌಂಟ್ ಪೇ ಮಾಡ್ತಿದ್ದಾರೆ. ಆ ಅಮೌಂಟ್ ಪೇ ಮಾಡುವಾಗ ಅಲ್ಲಿ ಅಮೌಂಟ್ ಅವ್ರು ಎಷ್ಟು ಒಂದು ಮ್ಯಾಕ್ಸಿಮಮ್ ಒಂದು 10,000, ಓಕೆ 10,000 ಅಮೌಂಟ್ ಪೇ ಮಾಡ್ತಾರೆ. ಆ ಅಮೌಂಟ್ ಅವ್ರು ಪೇ ಮಾಡುವಾಗ ಅಲ್ಲಿ ಏನಾಗುತ್ತೆ ಬರುತ್ತೆ, ಆ ಪಾರ್ಷಿಯಲ್ ಡೆಲಿಗೇಷನ್ ಇಂದ ನಿಮ್ಗೆ ಏನಾಗುತ್ತೆ, ಅವರು ಅಮೌಂಟ್ ಪೇ ಮಾಡಿದ್ದು ಡೈರೆಕ್ಟಾಗಿ ನಿಮಗೆ ಆ ಅಕೌಂಟ್ ಓನರ್ ಯಾರಿದ್ದಾರೆ, ಈಗ ನಾವು ಅವ್ರಿಗೆ ಅಂದರೆ ಅವ್ರಿಗೆ ನಾನು ಏನು ಕೊಟ್ಟಿದ್ದೀನಿ, ಈಗ ಪರ್ಮಿಷನ್ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ಅವ್ರು ನನಗೆ ಮೆಸೇಜ್ ಬರ್ತದೆ, ಅದು ಯು ಪಿ ಐ ಮೂಲಕ. ಅಂದರೆ ನಿಮಗೆ ಮೆಸೇಜ್ ಬರುತ್ತೆ, ಈ ಅಮೌಂಟ್ ಅವರು ಪೇ ಮಾಡ್ತದೆ, ಅಪ್ರೂವರ್ ಕೊಡಿ, ಕನ್ಫರ್ಮ್ ಕೊಡಿ, ಅಂದರೆ ಅಪ್ರೂವರ್ ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ನನಗೆ ಕೇಳ್ತಾರೆ. ಅಂದರೆ ನಾನು ಪರ್ಮಿಷನ್ ಇಲ್ಲದೆ ಅವ್ರು ಅಮೌಂಟ್ ಮಾಡೋಂಗಿಲ್ಲ. ನಾನು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರ ಅಮೌಂಟು ಅವ್ರಿಗೆ ಸೆಂಡ್ ಮಾಡ್ಬೋದು. ನಾನು ನೋ ಅಂತ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಹೋಗಲ್ಲ. ಇದು ಪಾರ್ಷಿಯಲ್ ಡೆಲಿಗೇಷನ್ ಅಂತ ಬರುತ್ತೆ. ಅಂದರೆ ನನ್ನ ಒಂದು ಪರ್ಮಿಷನ್ ಇಲ್ಲದೆ ಅವ್ರು ಏನು ಮಾಡೋಕ್ಕಾಗಲ್ಲ. ಇದು ಕೂಡ ಬೆಸ್ಟ್ ಫೀಚರ್ಸ್, ತುಂಬ ಯೂಸ್ಫುಲ್ ಆಗುತ್ತೆ. ಇದು ಪಾರ್ಷಿಯಲ್ ಡೆಲಿಗೇಷನ್, ಇದು ಮೊದಲನೇ ಫೀಚರ್ಸ್. ಅಂದರೆ ನನ್ನ ಪರ್ಮಿಷನ್ ಇಲ್ಲದೆ ಅವ್ರ ಅಮೌಂಟ್ ಕಳ್ಸೋಕ್ಕಾಗಲ್ಲ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಫುಲ್ ಡೆಲಿಗೇಷನ್. ಇದು ಫುಲ್ ಡೆಲಿಗೇಷನ್ ಅಂದರೆ ಏನಪ್ಪ, ಇದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬೇಕಾಗಿಲ್ಲ. ಅಮೌಂಟ್ ಶೇರ್ ಮಾಡೋದಕ್ಕೆ ಹೋದಾಗ ಯಾವ ರೀತಿ ಅಂದರೆ ನೀವು ಎಲ್ಲೋ ಒಂದು ಮಾರ್ಕೆಟಿಂಗ್ ಎಲ್ಲೇ ಹೋಗ್ರಿ, ಆದ್ಬಿಟ್ಟು ಅಮೌಂಟ್ ಯಾವುದೇ ರೀತಿ ಶೇರ್ ಮಾಡ್ಬೇಕಾದ್ರೆ ಅದಕ್ಕೆ ನಾವೇನು ಪರ್ಮಿಷನ್ ಕೊಡೋದು ಬೇಕಾಗಿಲ್ಲ. ಅಂದರೆ ನಮ್ಮ ಅಮೌಂಟ್ ನಮ್ಗೆ ಕೇಳಿ ಪರ್ಮಿಷನ್ ಅಂದರೆ ನಮ್ಗೆ ಕೇಳಿ ಅವರು ಅಮೌಂಟ್ ಪೇ ಮಾಡೋದು ಪರ್ಮಿಷನ್ ನಾವು ಕೇಳೋಂಗಿಲ್ಲ, ಅಪ್ರೂವಲ್ ಕೊಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅವ್ರು ಎಷ್ಟು ಬೇಕಾದ್ರೆ ಪೇ ಮಾಡೋದು. ಆದ ಬಟ್ ಇಲ್ಲಿ ಕೂಡ ಏನಿದೆ, ಫುಲ್ ಡೆಲಿಗೇಷನಲ್ಲಿ ನೀವು ಲಿಮಿಟ್ ಕೂಡ ಮಾಡ್ಕೊಳ್ಬೋದು. ಲಿಮಿಟ್ ಅಂದರೆ ತಿಂಗಳಿಗೆ 15,000 ಅಂತ ನೀವು ಲಿಮಿಟ್ ಮಾಡಬೇಕು. ಅಂದರೆ ಲಿಮಿಟ್ ಮಾಡ್ಕೊಳ್ಬೋದು ನೀವು ಅದನ್ನ. ಅಂದರೆ ಜಾಸ್ತಿ ಅಂದರೆ ಈಗ ತುಂಬ ಜನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕೆಲವೊಂದಷ್ಟು ಜನ ತುಂಬ ಖರ್ಚು ಮಾಡೋ ಫ್ರೆಂಡ್ಸ್ ಇರ್ತಾರೆ, ಅಂಥ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಹಂಗೆ ಅಮೌಂಟ್ ಪೇ ಮಾಡೋದು ಅದು ಯಾರು ಅಕೌಂಟ್ ನಿಮ್ಮ ಅಕೌಂಟ್ ಇದೆ, ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡ್ಬೋದು, ಅದಕ್ಕೆ ಲಿಮಿಟ್ ಅನ್ನೋದು ಇಡ್ಬೋದು. ಒಂದು ತಿಂಗಳಿಗೆ ಅಂದರೆ ಪ್ರತಿ ಮಂತ್ಲಿ 15,000 ಮಾತ್ರ ನೀನು ಪೇ ಮಾಡೋ ಅವಶ್ಯಕತೆ. ಅಂದರೆ 5,000 ಈ ರೀತಿ ನೀವು ಅದಕ್ಕೆ ಲಿಮಿಟ್ ಅನ್ನೋದು ಸೆಟ್ ಮಾಡ್ಕೊಳ್ಬೋದು. ಇದು ಯು ಪಿ ಐ ಸರ್ಕಲಲ್ಲಿ 2 ಸ್ಟೆಪ್. ಒಂದು ಪಾರ್ಷಲ್ಸ್ ಅಂದರೆ ಡೆಲಿಗೇಷನ್, ಇನ್ನೊಂದು ಬಂದ್ಬಿಟ್ಟು ಫುಲ್ ಡೆಲಿಗೇಷನ್ ಅಂತ ಬಂದ್ಬಿಟ್ಟು ಇವೆರಡು ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ ಇದು ಯಾವ ರೀತಿ ಲಾಗಿನ್ ಆಗೋದು ಯು ಪಿ ಐ ಸರ್ಕಲ್ ಅಂದರೆ ತುಂಬ ಸಿಂಪಲ್ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ.
UPI ಸರ್ಕಲ್ ಲಾಗಿನ್ ಆಗ್ಬೇಕಾದ್ರೆ ತುಂಬ ಸಿಂಪಲ್. ನೀವೇನು ಮಾಡಿ ನಿಮ್ಮೊಂದು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಈಗ ಸಡನ್ನಾಗಿ ಬಂದಿರುತ್ತೆ. ಇದೇನಿದೆಲ್ಲ ಎಲ್ಲ ಅಪ್ಲಿಕೇಶನಲ್ಲಿ ಬರುತ್ತೆ. ಅದ್ರ ಬట్టి ಸಡನ್ನಾಗಿ 2 ಅಪ್ಲಿಕೇಶನ್ ಏನು ಇದೆ ರಿನ್ಯೂವಲ್ ಆಗಿದೆ. 2 ಅಪ್ಲಿಕೇಶನಲ್ಲಿ ಬಂದಿದೆ. ಒಂದು ಭೀಮ್ ಅಪ್ಲಿಕೇಶನ್, ಇನ್ನೊಂದು UPI ಅಂದರೆ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಬಂದಿದೆ. ಗೂಗಲ್ ಪೇ ಅಪ್ಲಿಕೇಶನಲ್ಲಿ ತೋರಿಸುತ್ತೆ, ಇಲ್ಲಾಂದ್ರೆ ಭೀಮ್ ಅಪ್ಲಿಕೇಶನ್ ತೋರಿಸುತ್ತೆ. ಅಲ್ಲಿ UPI ಸರ್ಕಲ್ ಅಂತ ಬರುತ್ತೆ. ತುಂಬ ಸಿಂಪಲ್. ಆ UPI ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಏನು ಕೇಳುತ್ತೆ, ಒಂದು UPI ನಂಬರ್ ಕೇಳುತ್ತೆ. UPI ನಂಬರ್ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನೀವು UPI ನೀವು ಯಾರನ್ನ ತೊಗೋಬೇಕಂತ ಇದ್ರೆ ಫ್ಯಾಮಿಲಿ ಯಾರು ಮಾಡ್ತಾರೆ ಅವರೊಂದು UPI ಹಾಕಿ ಅವ್ರ ನಂಬರ್ ಹಾಕಿ ಅವ್ರದ್ದೇನು ಬ್ಯಾಂಕ್ ಅಕೌಂಟ್ ಇರಬೇಕಂತ ನಾವು ಅವಶ್ಯಕತೆ ಇಲ್ಲ. ಯಾರ್ದು ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಜಸ್ಟ್ ಅವ್ರ UPI ನಂಬರ್ ಹಾಕಿ ಅವ್ರ ನಂಬರ್ ಹಾಕಿ ಅವ್ರ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ಅವರೊಂದು ಹೆಸರು ಅವ್ರ ನಂಬರು ಸೇವ್ ಇರಬೇಕು ಮೇಲ್ ರಿಪೋರ್ಟ್. ಅದರ ನಂತರ ನೀವು ಕನ್ಫರ್ಮ್ ಆಗಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಯಾರೊಂದು ನಂಬರ್ ಹಾಕಿದ್ರೆ ಅವ್ರಿಗೆ ಒಂದು UPI ಸರ್ಕಲ್ ಅಂತ ಒಂದು ಲಿಂಕ್ ಹೋಗಿರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಅಪ್ರೂವಲ್ ಕೊಟ್ಟರೆ ಸಾಕೋಯ್ತು, ಆಟೋಮೆಟಿಕ್ ಲಾಗಿನ್. ಜಸ್ಟ್ ಅವ್ರು ಎಷ್ಟೇ ಪೇ ಮಾಡಲಿ ಅದೆಲ್ಲ ನಿಮ್ಮ ಅಮೌಂಟೇ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ ನೋಡಿ. ಈ ರೀತಿ ನೋಡಿ, ಈ UPI ಸರ್ಕಲ್ ಕಾನ್ಸೆಪ್ಟ್ ಅಂದರೆ ಈ ಫ್ಯೂಚರ್ಸ್ ಏನು ಬೆನಿಫಿಟ್ಸ್ ಅಂದ್ರೆ ಇರ್ಬೇಕ್ರೆ ಯಾರದೇ ಒಬ್ಬ ವ್ಯಕ್ತಿ ಇರಲಿ ಅವರೊಂದು ಪರ್ಮಿಷನ್ ತೊಗೊಂಡು ಇವ್ರು ಪೇ ಕೂಡ ಮಾಡ್ಕೋಬೋದು. ಅಂದರೆ ಅವ್ರ ಪರ್ಮಿಷನ್ ಈಗ ಆ್ಯಕ್ಚುಲಿ ಬಿಟ್ಟು ನಾನು ಇದ್ದೀನಿ, ನಾನು ನಮ್ಮ ತಾಯಿದೊಂದು ಅಕೌಂಟ್ ಇದೆ. ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ತಾಯಿದೊಂದು ಅಕೌಂಟ್ ಇದೆ. ನಮ್ಮ ತಾಯಿ ನನಗೆ ಏನು ಮಾಡಿದ್ದಾರೆ UPI ಸರ್ಕಲ್ನಿಂದ ನನ್ನ ಫ್ಯಾಮಿಲಿಯಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಟೋಟಲಾಗಿ 5 ಜನ ಇದೆ, ಲಿಮಿಟ್ ಇದೆ, ಅದಕ್ಕೆ 5 ಜನ ಆ್ಯಡ್ ಮಾಡ್ಕೊಳ್ಳೋ ಅವ್ರು ಅದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ನನಗೆ ಏನಾದರೂ ಹೊರಗಡೆ ಹೋದಾಗ ನನಗೆ ಖರ್ಚಿಗೆ ಅಮೌಂಟ್ ಬೇಕು. ಆ್ಯಕ್ಚುಲ್ ಅಮೌಂಟ್ ಒಂದು ಪ್ರಾಡಕ್ಟ್ ತಗೋತೀನಿ, ಆ ಪ್ರಾಡಕ್ಟ್ ಪ್ರೈಸ್ ಬಂತು ಒಂದು 10,000 ಎಕ್ಸಾಂಪಲ್ ಆಗಿ 10,000 ಅಲ್ಲಿ ನಾನು ಪೇ ಮಾಡ್ತೀನಿ. ಅಲ್ಲಿ ಪೇ ಮಾಡಿದಾಗ ನಮ್ಮ ತಾಯಿ ಏನಾದರೂ ನನಗೆ ಅಂದರೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಫುಲ್ ಎಲಿಗ್ರೇಷನ್ ಕೊಟ್ಟಿದ್ದಾರೆ. ನಾನು ಏನು ಮಾಡೋದು ಡೈರೆಕ್ಟಾಗಿ ಇಲ್ಲಿ ಅಮೌಂಟ್ ಪೇ ಮಾಡೋದು. ಅದೇ ಪಾರ್ಷಿಯಲ್ ಎಲಿಗ್ರೇಷನ್ ಕೊಟ್ಟಿದ್ದಾರೆ ಆವಾಗ ನಮ್ಮ ತಾಯಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ, ನಿನ್ನ ಮಗ ಈ ರೀತಿ ಅಂದರೆ ನನ್ನ ಮಗ ಅಂತ ಬರಲ್ಲ, ಜಸ್ಟ್ ಒಬ್ಬರು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಈ ರೀತಿ ಯೂಸ್ ಮಾಡ್ತಾರೆ, ನೀವು ಕನ್ಫರ್ಮ್ ಕೊಡಿ ಅಂತ ಕೇಳ್ತಾರೆ. ಆ ಕನ್ಫರ್ಮ್ ಕೊಟ್ಟಾಗ ಮಾತ್ರ ನಾವು ಅಮೌಂಟ್ ಪೇ ಮಾಡ್ಬೋದು. ಇಲ್ಲಿ ಅವ್ರು ಕನ್ಫರ್ಮ್ ಕೊಡಲಿಲ್ಲ, ಅಪ್ರೂವಲ್ ಮಾಡಲಿಲ್ಲ ಅಂದರೆ ಅಮೌಂಟ್ ಹೋಗಲ್ಲ. ಈ ರೀತಿ ನೋಡಿ, ಇದು ಕೂಡ ಬೆಂಕಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ, ತುಂಬ ಜನ ತಿಳುವಳಿಕೆ ಇರೋದವ್ರು ಇರ್ತಾರೆ, ಅಂಥವ್ರಿಗೆ ಮೋಸ ಹೋಗೋ ಚಾನ್ಸಸ್ ಕೂಡ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇದೊಂದು ಮಾಡಿದ್ದಾರೆ. ಪಾರ್ಷಲ್ ಡೆಲಿಗೇಷನ್ ಮತ್ತು ಫುಲ್ ಡೆಲಿಗೇಷನ್ ಇದು ಬಾರಿ ಮಾಡಿದ್ದಾರೆ. ಬೆಂಕಿ ಅಂತ ಹೇಳಿ ಡೆಲಿಗೇಷನ್ ತುಂಬ ಇಷ್ಟ ಆಯಿತು. ಆದ್ರೆ ಬಟ್ ಇದರಿಂದ ತುಂಬ ಮಿಸ್ಯೂಸ್ ಕೂಡ ಆಗುತ್ತೆ. ಮಿಸ್ಯೂಸ್ ಯಾವ ರೀತಿ ಆಗುತ್ತೆ ಅಂದರೆ ಇದರಿಂದ ತುಂಬ ಪ್ರಾಬ್ಲಮ್ ಕೂಡ ಆಗೋದು. ಯಾಕಂದರೆ ತುಂಬ ಜನರಿಗೆ UPI ಯಾವ ರೀತಿ ಯೂಸ್ ಮಾಡೋಂತ ಗೊತ್ತಿಲ್ಲ. UPI ಯಾವ ರೀತಿ ಯೂಸ್ ಮಾಡೋದು, ಏನು ಮಾಡೋದು ಅಂಥವ್ರಿಗೆ ಏನಾದರೂ ನೀವು ಯಾಮಾರಿ ಬಕ್ರ ಆಗಿ ಇನ್ನೊಬ್ಬರ ಕೈಯಲ್ಲಿ ಮೊಬೈಲ್ ಅದು ಕೊಟ್ಟಾಗ ಅವ್ರು ಏನಾದರೂ ಅಲ್ಲಿ ಫುಲ್ ಡೆಲಿಗೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗಲ್ಲ. UPI ಸರ್ಕಲ್ ಅಂದರೆ ಡೈರೆಕ್ಟ್ ಅವ್ರ ನಂಬರ್ಗೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಅಪ್ರೂವಲ್ ಆಗಿಬಿಟ್ಟಿತ್ತು, ನಿಮಗೆ ಏನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರ ಕೈಗೂ ಮೊಬೈಲ್ ಕೊಡಕ್ಕೆ ಹೋಗಿ. ಈ UPI ಸರ್ಕಲ್ ಅನ್ನೋದು ತುಂಬ ಬೆನಿಫಿಟ್ಸ್ ಇದೆ. ಯೂಸ್ ಮಾಡ್ಕೊಂಡರಿಗೆ ಅಂದರೆ ಯಾರೆಲ್ಲ ಯೂಸ್ ಮಾಡ್ಕೊತಾರೆ ಒಳ್ಳೇದಕ್ಕೆ ಅವ್ರಿಗೆಲ್ಲರಿಗೂ ತುಂಬ ಯೂಸ್ಫುಲ್. ಯಾರು ಕೆಟ್ಟದ್ದು ಯೂಸ್ ಮಾಡ್ತಾರೆ ಕೆಟ್ಟದಕ್ಕೆ ಅವ್ರಿಗೂ ಕೂಡ ತುಂಬ ಕೆಟ್ಟದಾಗಿ ಯೂಸ್ ಆಗುತ್ತೆ ಅದು. ಅದಕ್ಕೋಸ್ಕರ ಬೆಂಕಿ ಅಂತ ಹೇಳ್ಬೋದು. ಈ ಒಂದು ಅಂದರೆ UPI ಸರ್ಕಲ್ ಏನಿದೆಲ್ಲ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು, ಬೆಂಕಿ ಯೂಸರ್ಸ್ ಅಂತ ಹೇಳ್ಬೋದು. ಇನ್ನು ಮುಂದೆ ಅವ್ರದ್ದು ಬೇಕು ಇವ್ರು ಬೇಕು, ಅವ್ರ ಅಕೌಂಟ್ ತೊಗೋಬೋದು, ಇವ್ರ ಅಕೌಂಟ್ ಏನೂ ಇಲ್ಲ. ಜಸ್ಟ್ ಒಂದು 5 ಜನ ಫ್ರೆಂಡ್ಸ್ ಸರ್ಕಲ್ ಆಗಿ ಒಬ್ಬರ ಅಕೌಂಟನ್ನು ಮ್ಯಾನೇಜ್ಮೆಂಟ್ ಎಷ್ಟು ನೀವು ಅಮೌಂಟ್ ಎಷ್ಟು ಬೇಕಾದ್ರೆ ನುಜ್ಬೋದು, ಎಷ್ಟು ಬೇಕಾದ್ರೆ ಖಾಲಿ ಮಾಡ್ಬೋದು ನೋಡಿ. ಇದೊಂದು UPI ಸರ್ಕಲ್ದೊಂದು ಸ್ಕೀಮ್ ಬೆಂಕಿ ಅಂತ ಹೇಳ್ಬೋದು. ಒಂದು ಹೊಸ ನ್ಯೂ ಫೀಚರ್ಸ್ ಏನೂ ಅಲ್ಲ. ನಾನು ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. UPI ಸರ್ಕಲಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಈ UPI ಸರ್ಕಲ್ ಒಂದು ಫ್ರೆಂಡ್ಸ್ 5 ಗ್ರೂಪ್ಸ್ ಅಂದರೆ 5 ಜನ ಸೇರಿ ಒಂದು ಸರ್ಕಲ್ ಮಾಡೋದು UPI ಸರ್ಕಲ್ ಅಂತ ಇರೋದು. ಅಂದರೆ UPI ಸರ್ಕಲ್ ಈ ರೀತಿ ಮಾಡಿ ನೀವು ನಿಮ್ಮ ಒಂದು UPI ಸರ್ಕಲ್ ಈ ರೀತಿ ಯೂಸ್ ಮಾಡ್ಕೊಳ್ಳೋದು. ನಾನು ಕೂಡ ಇದ್ರ ಬಗ್ಗೆ ಆ್ಯಕ್ಚುಲ್ ಮಾಡಿ ನಾನು ನಿಮಗೆ ಪ್ರೂಫಾಗಿ ವಿಡಿಯೋ ಮಾಡಿ ತೋರಿಸ್ಬೇಕಾಯಿತು. ಅದ್ರ ಬಟ್ ನಾನು UPI ಸರ್ಕಲ್ ನನಗೆ ಬಂದಿಲ್ಲ. ಇದರಲ್ಲಿ ಡೈರೆಕ್ಟಾಗಿ ನನಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಬಂದಿಲ್ಲ, ಭೀಮ್ ಅಪ್ಲಿಕೇಶನ್ ಬಂದಿಲ್ಲ. ಆದ್ರೆ ಬಟ್ ಭೀಮ್ ಅಪ್ಲಿಕೇಶನ್ ಬೇಡ, ಗೂಗಲ್ ಪ್ಲೇಸ್ಟೋರಲ್ಲಿ ಬಂದ ನಂತರ ನಾನು ನಿಮಗೆ ಕ್ಲಿಯರಾಗಿ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ಕೊಂತ. ಏನಿಲ್ಲ, ಜಸ್ಟ್ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಸಿಂಪಲ್. ಈ UPI ಸರ್ಕಲ್ ತುಂಬ ಜನರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಕೆಟ್ಟದ್ದು ಕೂಡ ಆಗುತ್ತೆ. ಯಾರು ಕೂಡ ಕೆಟ್ಟದ್ದು ಯೂಸ್ ಮಾಡ್ಕೊಳ್ಳಿ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾರಾದರೂ ಗೊತ್ತಿಲ್ಲದವ್ರು ಇದ್ದಾರೆ ಅವ್ರಿಗೆ ಹೇಳ್ಕೊಡಿ ಹಿಂಗಿದೆ ಅಂತ. ಯಾರು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ತುಂಬ ಜನರಿಗೆ UPI ಗೊತ್ತಾಗಲ್ಲ. ಸಡನ್ನಾಗಿ ಯಾರು ಕೇಳಿದ್ರು ಮೊಬೈಲ್ ಕೊಟ್ಬಿಡ್ತಾರೆ. ಆ ಮೊಬೈಲಲ್ಲಿ UPI ಸರ್ಕಲ್ನಿಂದ ಅವರು ಲಾಗಿನ್ ಆಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಕೂಡ ಥಿಂಕ್ ಮಾಡಬೇಕು. ಇದಕ್ಕೂ ಕೂಡ ಒಂದು ಏನಾದರೂ ಪರಿಹಾರ ಇದ್ದಿರ್ಬೋದು ಅಂತ ಏನಲ್ಲ. ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ UPI ಸರ್ಕಲ್ ಯೂಸ್ ಮಾಡಿದ್ರಿ ಅಂದರೆ ಯಾವ ರೀತಿ ಯೂಸ್ ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಎಲ್ಲ ನಾನು ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲೀಸ್ ಎಲ್ಲರಿಗೆ ಈ ಒಂದು ಜಸ್ಟ್ ಒಂದು ಲೈಕ್ ಅದ್ರ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶೇರ್ ಮಾಡಿದ್ರೆ ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೆ ಜೀವನದಿಂದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರೂ ಬಾಯ್.